ನಮಸ್ತೆ. ಇವತ್ತು ಸ್ವಲ್ಪ ಚಪ್ರದ ಅವರೆಕಾಯಿದು ಹೊರಗಡೆಯಿಂದ ತಂದಿದ್ದೆ. ಇದು ಅವರೆಕಾಯಿ, ಅದರ ಪಲ್ಯ ಮಾಡ್ತಾಯಿದ್ದೀನಿ. ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ರೆಸಿಪಿಗಳು ತುಂಬ ದಿನ ಆಯ್ತಲ್ವ ಮಾಡಿಲ್ಲ. ನೋಡಿ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಎಣ್ಣೆ ಇಟ್ಬಿಟ್ಟು. ಹಚ್ಚಿಡಿದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಶುಂಠಿ ನಾನು ಒಳಕಲ್ಲಲ್ಲೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಜಜ್ಜಿಬಿಟ್ಟು ತರಿಯಾಗಿ ಮಾಡ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿದ ತಕ್ಷಣ ಗಮ್ಮಂತ ಬರುತ್ತೆ. ಆಮೇಲೆ ಮೆಣಸಿನ್ಕಾಯಿ ಒಂಚೂರು ಉಪ್ಪು ಹಾಕಿ ಪೇಸ್ಟ್ ಮಾಡಿದ್ದೀನಿ. ಅದು ಕೂಡ ಆ ಕಲ್ಲಲ್ಲೇ ಪೇಸ್ಟ್ ಮಾಡ್ಕೊಂಡಿರೋದು. ಅದನ್ನು ಈ ಥರ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಅದರಲ್ಲೇ. ಆಮೇಲೆ ಇದು ತೊಳೆದಿರೋವು ಅವರೆಕಾಯಿ ಇದೆಯಲ್ಲ, ಆ ಥರ ಅವರೆಕಾಯಿನ ಹಂಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ರೇಟ್ ಜಾಸ್ತಿ ಇದೆ ಇವಾಗ. ಈರುಳ್ಳಿ ತಂದಿರಲಿಲ್ಲ, ಈರುಳ್ಳಿ ಇಲ್ಲದೇ ಮಾಡ್ತಾಯಿರೋದು ಇದು. ಬೆಳ್ಳುಳ್ಳಿ ಹಾಕಿದ್ದೀವಿ. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದವ್ರು ಕೂಡ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೆ ಕೂಡ ಮಾಡ್ಕೊಬೋದು. ಇದು ಸ್ವಲ್ಪ ಎಣ್ಣೆಲೇ ಅವರೆಕಾಯಿ ಬಾಡಂಗೆ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಆಲೂಗೆಡ್ಡೆ 2 ಆಲೂಗೆಡ್ಡೆ ಹಾಕಿದ್ದೀನಿ. ಮೀಡಿಯಮ್ ಸೈಜು, ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ. 2 ಆಲೂಗೆಡ್ಡೆ ತಣ್ಣಗೆ ಹೆಚ್ಕೊಂಡು ನಾವು ಈ ಥರ ಅವರೆಕಾಯಲ್ಲಿ ಹಾಕಿ ಬೇಯಿಸೋದ್ರಿಂದ ಗ್ರೇವಿ ತಿಕ್ಕಾಗಿ ಬರುತ್ತೆ, ಟೇಸ್ಟು ಇರುತ್ತೆ. ನೀವು ಈ ಥರ ಒಂದು ಸರಿ ನಾನು ಮಾಡ್ದಂಗೆ ಮಾಡಿ ನೋಡಿ. ಜಾಸ್ತಿ ಮಸಾಲೆ ಇಲ್ಲ, ಚಕ್ಕೆ ಲವಂಗ ಅದೆಲ್ಲ ಏನೂ ಹಾಕಿಲ್ಲ. ಸಿಂಪಲ್ಲಾಗಿ ಹಸಿ ಖಾರ, ಆಮೇಲೆ ಸ್ವಲ್ಪ ಇದು ಬೆಳ್ಳುಳ್ಳಿ ಶುಂಠಿ. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರು ಬರೀ ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಜಜ್ಜಿ ಮಾಡ್ಕೊಬೋದು. ನಾನು ಇವಾಗ ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬಾಡಿಸಾದ್ಮೇಲೆ ಆ ಕಲ್ಲಲ್ಲಿ ಜಜ್ಜಿದ್ನಲ್ಲ, ಆ ಜಜ್ಜಿರೋದನ್ನು ತೊಳೆದ್ಬಿಟ್ಟು ನೀರು ಅದ್ರ ಹಾಕಿದ್ದೀನಿ. ಹಾಕಿ ಮತ್ತು ನಮಗೆ ಕಾಳು ಬೇಯೋಕ್ಕೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೋಬೋದು. ನಿಮಗೆ ಗ್ರೇವಿ ತುಂಬ ತೆಳುಬೇಕು ಅಂದಾಗ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಚಪಾತಿಗೆ ಮಾಡ್ತಾ ಇರೋದು. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಕೈಯಲ್ಲಿ ಅಂದಾಜಷ್ಟು ಹಾಕಿದ್ದೀನಿ. ನಿಮಗೆ ಎಷ್ಟು ರುಚಿ ಬೇಕೋ, ಖಾರ ಆಗಲಿ ಉಪ್ಪಾಗಲಿ ನೀವು ಎಷ್ಟು ತಿಂತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾವಿಲ್ಲಿ ನಮ್ಮ ಅನುಗುಣವಾಗಿ ಹಾಕಿದ್ವಿ. ಸ್ವಲ್ಪ ಅರಿಶಿನ, ಕಲರ್ಗೆ ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ಈ ಥರ ಎಲ್ಲ ಕಲಿಸ್ಬಿಟ್ಟು ಮುಚ್ಚಿಡಬೇಕು. ಕಾಳು ಆಲೂಗೆಡ್ಡೆ ಒಟ್ಟಿಗೆ ಬೇಯಕ್ಕೆ ಹಾಕಬೇಕು. ಬೇಯಿಸ್ಬಿಟ್ಟು ಬೇಯಕ್ಕಿಟ್ಟು ಮುಚ್ಚಿದ್ದೀನಿ. ಆ ಮಧ್ಯ ನೋಡ್ಕೊತಾ ಇರಬೇಕು. ಇವಾಗ ನೋಡಿ ಎಷ್ಟು ಗ್ರೇವಿ ಗಟ್ಟಿಯಾಗಿದೆ ಅಂತ. ಇದಕ್ಕೆ ನಾನು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕಿದ್ದೀನಿ. ಇವಾಗ ಬಡಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಬೇಕದು. ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ದಪ್ಪ ಬರುತ್ತೆ. ಅದನ್ನು ನಾನು ಇನ್ನೊಂದು ಸರಿ ಯಾವಾಗಾರ ಪಲ್ಯದ ಪುಡಿ ಅಂತ ಅದನ್ನು ಮಾಡುವ ತೋರಿಸ್ತೀನಿ. ಚಪಾತಿ ಮಾಡಿರೋದು ಇದು. ಚಪಾತಿ ನನ್ನ ಮೊಮ್ಮಗ ಬೇಯಿಸಿದ್ದಾನೆ, ಸ್ವಲ್ಪ ಸೀದೋಗಿದೆ. ನಮಸ್ತೆ.